ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ತರದ ಒಂದು ಕಾಟನ್ ಬಟ್ಟೆ ಇದೆ ನನ್ನ ಹತ್ರ. ಸುಮಾರು ದಿವಸದಿಂದ ಇದು ನನ್ನ ಹತ್ರ ಹಾಗೆ ಬಿದ್ದಿತ್ತು. ಸೊ ಇವತ್ತು ಇದನ್ನ ಯೂಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಪೆಟಿಕೋಟ್ ಆದ್ರೂ ಹೊಲಿಯೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇದನ್ನ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ. ಸುಮಾರು ಒಂದು 5ರಿಂದ 6 ವರ್ಷದ ಮಕ್ಕಳಿಗೆ ಆರಾಮಾಗಿ ಈ ರೀತಿಯಾದ ಪೆಟಿಕೋಟ್ಸ್ ಅನ್ನ ಹೊಲಿಬಹುದು. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ 2 ಪೆಟಿಕೋಟನ್ನು ಒಟ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು ಆ ರೀತಿಯಾಗಿ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಬಟ್ಟೆ ಫಸ್ಟಿಗೆ 2 ಲೇಯರಲ್ಲಿತ್ತು, ಇವಾಗ ಮತ್ತೊಂದು ಮಡಿಕೆ ಮಾಡಿದ್ಮೇಲೆ 4 ಲೇಯರ್ ಆಯಿತು. ಹಾಗೆ ಮತ್ತೊಂದು ಸಲ ನಾನು ಈ ರೀತಿ ಮಡಚಿದಾಗ ಇದು 8 ಲೇಯರಲ್ಲಿ ಇದೆ. ಹಾಗಾಗಿ ಇಲ್ಲಿ ಟಾಪ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ ಮಾಡಿ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಟಾಪ್ ಪಾರ್ಟಿನ ಲೆಂತು ನಾನಿಲ್ಲಿ 10.5 ಇಂಚು ತೊಗೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಶೋಲ್ಡರು 4.5 ಇಂಚು ತೊಗೊಳ್ತಾ ಇದ್ದೀನಿ. ಅದೇ ರೀತಿ ಆರ್ಮ್ ಹೋಲ್ ಕೂಡ ನಾನು 4.5 ಇಂಚೆ ತೊಗೊಳ್ತಾ ಇದ್ದೀನಿ. ಸೊ 2 ಪಾಯಿಂಟ್ಸನ್ನು ಈ ರೀತಿಯಾಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿಯಾಗಿ ಒಂದು ಲೈನ್ ಹಾಕಿ ಡ್ರಾ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನಿಲ್ಲಿ ನೆಕ್ ವಿಡ್ತು 2 ಇಂಚು ತೊಗೊಳ್ತಾ ಇದ್ದೀನಿ. ಹಾಗೆ ನೆಕ್ ಡೆಪ್ತು 4.5 ಇಂಚೆ ತೊಗೊಳ್ತಾ ಇದ್ದೀನಿ. ಸೊ ಈ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇಲ್ಲಿ ಈ ರೀತಿ ಕೂಡ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಜಸ್ಟ್ ಶೇಪ್ ಕೊಡ್ತಾ ಹೋದರೆ ಆಯಿತು. ಈ ರೀತಿಯಾಗಿ ಒಂದು ರೌಂಡ್ ಶೇಪನ್ನು ಕೊಟ್ಟರೆ ಆಯಿತು. ಹಾಗೆ ಅದೇ ರೀತಿಯಾಗಿ ನಾನಿಲ್ಲಿ ಆರ್ಮ್ ಹೋಲ್ ಸೈಡ್ಗೂ ಕೂಡ ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟು ನಾನಿಲ್ಲಿ ಚೆಸ್ಟು ನನಗೆ ಆ್ಯಕ್ಚುಲಿ 7 ಇಂಚು ಬೇಕು, ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೊ 7.5 ಇಂಚು ಆಗುವಷ್ಟು ಎಕ್ಸ್ಟ್ರಾ ಇದೆ. ನೆಕ್ಸ್ಟ್ ಇಲ್ಲಿ ನಾನು ಚೆಸ್ಟ್ ಏನು ತೊಗೊಂಡಿರ್ತೀವೋ ಅದರದ್ದು ಒಂದು 1/2 ಇಂಚು ಕಡಿಮೆ ಆಗೋಷ್ಟು ಇಲ್ಲಿ ತೊಗೊಂಡ್ರೆ ಆಯಿತು. ಸೊ ನಾನಿಲ್ಲಿ 7 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಬಿಟ್ಟು 2 ಪಾಯಿಂಟ್ಸನ್ನು ಈ ಪ್ರಕಾರವಾಗಿ ಜಾಯಿನ್ ಮಾಡಿಕೊಂಡೆ. ಈಗ ನೀವು ಇಲ್ಲಿ ನೋಡ್ಬೋದು 8 ಲೇಯರ್ಸ್ ಇದೆ. ಹಾಗೆ ನಾನಿಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಇಷ್ಟೇ. ಇವಾಗ ನಮ್ಮದು ಟಾಪ್ ಪಾರ್ಟು ಕಟ್ಟಿಂಗ್ ಮುಗಿದಿದೆ. ಜಾಯಿನ್ ಇರೋಲ್ಲೆಲ್ಲ ಈ ರೀತಿ ಕಟ್ ಮಾಡಿ ಸಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಪೆಟಿಕೋಟ್ಗೆ ಯಾವುದೇ ಬಟನ್ಸ್ ಆಗಲಿ ಅಥವಾ ಹುಕ್ ಆಗಲಿ ಇಡ್ತಾ ಇಲ್ಲ. ಜಸ್ಟ್ 2 ಕಡೆಯೂ ಡೀಪ್ ಇರೋದ್ರಿಂದ ಆರಾಮಾಗಿ ತಲೆಯಿಂದನೇ ಮಕ್ಕಳು ಹಾಕ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಬಾಟಮ್ ಪಾರ್ಟ್ಗೆ ಈಗಾಗಲೇ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆಯನ್ನು ಕೂಡ ಇವಾಗ ನಿಮಗೆ ತಿಳಿಸ್ತೀನಿ. ಸೊ ಇದರ ಉದ್ದ ಅಳತೆ ನಾನು 17 ಇಂಚು ತೊಗೊಳ್ತಾ ಇದ್ದೀನಿ. ಹಾಗೆ ಅಗಲ ಬಂದುಬಿಟ್ಟು ಒಂದು 21 ಇಂಚ್ ಆಗುವಷ್ಟು ಅಗಲ ಇದೆ. ಈ ರೀತಿ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ಈ ಥರದ್ದು 4 ಪೀಸಸ್ ನಮಗೆ ಬೇಕು. ಈಗ ನಾನು ಸ್ಟಿಚಿಂಗ್ ಪಾರ್ಟನ್ನು ಕಂಟಿನ್ಯೂಡ್ ಆಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನೇನು ಮಾಡ್ತೀನಿ, 2 ಪೆಟಿಕೋಟನ್ನು ಒಟ್ಟಿಗೆ ಹೊಲ್ಕೊಳ್ತಾ ಇದ್ದೀನಲ್ಲ, ಹಾಗಾಗಿ ನಾನಿಲ್ಲಿ 2 ಶೋಲ್ಡರನ್ನು ಫಸ್ಟಿಗೆ ಈ ರೀತಿಯಾಗಿ ಜಾಯಿನ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ಮತ್ತೆ ನಾನಿಲ್ಲಿ ಈ ರೀತಿಯಾಗಿ ಟಾಪ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ನೋಡಿ ಈ ರೀತಿಯಾಗಿ ಬಂದಿದೆ. ಇದಾದಮೇಲೆ ನಾನೇನು ಮಾಡ್ತೀನಿ, ಆರ್ಮ್ ಹೋಲ್ ಸೈಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸುತ್ತಲೂ ಸ್ಟಿಚ್ ಹಾಕ್ಕೊಳ್ತೀನಿ. ಅದೇ ಪ್ರಕಾರವಾಗಿ ನಾನು ನೆಕ್ ಪಾರ್ಟ್ಗೂ ಕೂಡ ಇದೇ ರೀತಿಯಾಗಿ ಸುತ್ತಲೂ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲಿತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪೆಟಿಕೋಟನ್ನು ಕಂಪ್ಲೀಟಾಗಿ ಹೊಲಿಯೋದನ್ನು ತೋರಿಸಿದ್ದೀನಿ. ಇದೇ ಕ್ರಮದಲ್ಲಿ ನಾನು ಮತ್ತೊಂದು ಪೆಟಿಕೋಟನ್ನು ಕೂಡ ಹೊಲಿದಿದ್ದೀನಿ. ಸೊ ಇದೊಂದನ್ನು ನೀವು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಒಂದೇ ಸಲ ನೀವು ಕಾಟನ್ ಬಟ್ಟೆಗಳಿದ್ರೆ ಒಟ್ಟಿಗೆ ಕಟ್ ಮಾಡಿಕೊಂಡು 2 ಪೆಟಿಕೋಟ್ಸನ್ನು ಆರಾಮಾಗಿ ಹೊಲ್ಕೊಡ್ಬಹುದು. ಇದು ನೀವು ನಿಮ್ಮ ಮಕ್ಕಳಿಗೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದನ್ನೇ ಒಂದು ಏನು ಬಿಸ್ನೆಸ್ ಆಗಿ ತೊಗೊಂಡು ಕೂಡ ನೀವು ಆರಾಮಾಗಿ ಬೇಕಾದವರಿಗೆ ಇದನ್ನು ಮಾಡಿಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಚಾರ್ಜಸನ್ನು ತೊಗೊಳ್ಬಹುದು. ಈಗ ನೋಡಿ ನಂದು ಟಾಪ್ ಪಾರ್ಟು ಸ್ಟಿಚಿಂಗ್ ಮುಗಿದಿದೆ. ತುಂಬಾ ಸಿಂಪಲ್ಲು, ಪೆಟಿಕೋಟ್ ಹೊಲಿಯೋದಂತೂ ತುಂಬಾ ಈಸಿ. ಈಗ ನಾನು ಬಾಟಮ್ ಪಾರ್ಟ್ ಏನು ನಾನು ಮುಂಚೆನೇ ನಿಮಗೆ ಅಳತೆಯನ್ನೆಲ್ಲ ತೋರಿಸಿದ್ನಲ್ಲ ಅದನ್ನು ತೊಗೊಂಡು ಈ ಪ್ರಕಾರವಾಗಿ ಟಾಪ್ ಪಾರ್ಟ್ಗೆ ಕರೆಕ್ಟ್ ಆಗೋ ರೀತಿಯಾಗಿ ನೆರಿಗೆಗಳನ್ನು ತೊಗೊಳ್ತಾ ಹೊಲಿತಾ ಇದ್ದೀನಿ. 1 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡೆ, ಮತ್ತು ಹೊಲಿಗೆ ಬಿಡಬಾರ್ದು ಅಂತ ಹೇಳಿ. ಇದೇ ಕ್ರಮದಲ್ಲಿ ನಾನು ಬ್ಯಾಕ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡನ್ನೂ ಒಂದೇ ರೀತಿಯಾಗಿ ಹೊಲಿದ್ರೆ ಆಯಿತು. ಇದಕ್ಕೂ ಕೂಡ ನಾನು ಮೇಲಿನಿಂದ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ.
ಈಗ ಏನು ಮಾಡಬೇಕು ಅಂದರೆ ಈ ಬಾಟಮ್ ಪಾರ್ಟಿನ ತುದಿ ಕಡೆ ಏನಿತ್ತು ಅದನ್ನು ಕೂಡ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಂಡು ಬಿಡಬೇಕು. ಸೊ ಫ್ರಂಟ್ ಮತ್ತು ಬ್ಯಾಕ್ಗೆ ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇದನ್ನು ಈಗಲೇ ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ಈ ಥರ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಜಾಯಿನ್ ಆದಮೇಲೂ ಕೂಡ ನೀವು ಮಾಡ್ಕೊಳ್ಬಹುದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಅಷ್ಟೇ 2 ಸಲ ಸ್ಟಿಚ್ಚನ್ನು ಹಾಕ್ಕೊಂಬಿಟ್ರೆ ಯಾವಾಗಾದರೂ ನಾವು ಹಾಕ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಹೊಲಿಗೆ ಬಿಡೋ ಸಾಧ್ಯತೆಗಳಿರುತ್ತಲ್ಲ, ಅದೆಲ್ಲ ಏನೂ ಇರೋದಿಲ್ಲ. ತುಂಬಾ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಜಸ್ಟ್ ಸಿಂಪಲ್ಲಾಗಿ ಆರಾಮಾಗಿ ಹೇಗೆ ನಾವು ಫಾಸ್ಟಾಗಿ ಈ ಒಂದು ಪೆಟಿಕೋಟನ್ನು ಹೊಲಿಬಹುದು ಅಂತ ಹೇಳಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ಹಾಗೆ ಯೂಸ್ಫುಲ್ ಅಂತ ಅನಿಸುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.